ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಇದೊಂದು ಸಂಕಷ್ಟದ ಸುದ್ದಿ. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅನ್ನೋ ಗಾದೆ ಮಾತಿನಂತೆ ರಾಜ್ಯ ಸರ್ಕಾರಗಳು, ಸಿದ್ದರಾಮಯ್ಯ ಮಾತ್ರ ಅಲ್ಲ, ಈ 3 ಜನ ಮುಖ್ಯಮಂತ್ರಿಗಳು ಕಳೆದ 2 ದಶಕಗಳಿಂದ ಕರ್ನಾಟಕದಲ್ಲಿ ಆಡಳಿತ ನಡೆಸಿರುವಂತಹ ಯಡಿಯೂರಪ್ಪನವರು, ಎಚ್ ಡಿ ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು, ಈ 3 ಮುಖ್ಯಮಂತ್ರಿಗಳು ಮಾಡಿರುವ ಆಡಳಿತದಿಂದ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿದೆ. ಅಸಲಿಗಿಂತ ಬಡ್ಡಿಯನ್ನು ಹೆಚ್ಚಿಗೆ ಕಟ್ಟುವಂತಹ ಸಂದರ್ಭ ಕರ್ನಾಟಕ ರಾಜ್ಯಕ್ಕೆ ಬಂದೊದಗಿರುವುದು ದುರಂತದ ವಿಚಾರ. ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಅಸಲಿಗಿಂತ ಬಡ್ಡಿಯನ್ನು ನಾವು ಜಾಸ್ತಿ ಕಟ್ಟಬೇಕಾಗಬಹುದು ಅನ್ನುವ ವಿಚಾರವನ್ನು ಅಂಶಗಳ ಸಮೇತ ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, 2014-15ರಲ್ಲಿ ನಾವು ಅಸಲು ಕಟ್ತಾ ಇದ್ದಿದ್ದು, ಅಂದರೆ ಪಡೆದ ಸಾಲಕ್ಕೆ ವಾಪಸ್ ಕಟ್ತಾ ಇದ್ದಿದ್ದು 4110 ಕೋಟಿ. 2026ಕ್ಕೆ ಇದು 24,895 ಕೋಟಿ ಆಗಿದೆ. ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂದರೆ ಈ ರಾಜ್ಯಗಳು, ಈ ಮುಖ್ಯಮಂತ್ರಿಗಳು, ಈ ಸರ್ಕಾರಗಳು ಯಾವ ಮಟ್ಟಿಗೆ ಸಾಲವನ್ನು ಮಾಡಿದ್ದಾರೆ ಅನ್ನೋದರ ಕೈಗನ್ನಡಿತು. ಇದರ ಬಗ್ಗೆ ಮಹಾಲೆಕ್ಕ ಪರಿಶೋಧಕರು ಮತ್ತು ಭಾರತದ ಲೆಕ್ಕ ನಿಯಂತ್ರಕರು CAG ಕಳವಳವನ್ನು ವ್ಯಕ್ತಪಡಿಸಿದೆ. ತೀವ್ರ ಕಳವಳ ಇದು. ರಾಜ್ಯದ ಜನರಿಗಂತೂ, ಸಾರ್ವಜನಿಕರಿಗೆ, ನಮಗೆ ತುಂಬ ಕಳವಳ ಪಡಬೇಕಾದಂಥ ವಿಚಾರ. ಯಾಕಂದರೆ ಅಳತೆ ಮೀರಿದ ಸಾಲ ಯಾವುದೇ ಕುಟುಂಬವನ್ನು ಹೇಗೆ ನಾಶಪಡಿಸುತ್ತೋ ಅದೇ ರೀತಿ ನಮ್ಮ ರಾಜ್ಯ ಅಳತೆ ಮೀರಿದ ಸಾಲದ ಹಿಂದೆ ಹೋಗಿ ಈಗ ಅಸಲಿಗಿಂತ ಬಡ್ಡಿಯನ್ನೇ 2027-28ರಲ್ಲಿ ಅಸಲಿಗಿಂತ ಬಡ್ಡಿಯನ್ನು ಜಾಸ್ತಿ ಕಟ್ಟಬೇಕಾಗಬಹುದು ಅನ್ನೋ ವಿಚಾರ. ಈ ವರ್ಷಕ್ಕೆ ಅಸಲು ಮತ್ತು ಬಡ್ಡಿ ಸಮಾನ ಅನುಪಾತ, ಸ್ವಲ್ಪ ಕಡಿಮೆ ಇದೆ ಬಡ್ಡಿ ಅನ್ನೋ ಹಂತದಲ್ಲಿದೆ. ಇನ್ನೆರಡು ವರ್ಷಕ್ಕೆ ನಾವು ಅಸಲಿಗಿಂತ ಬಡ್ಡಿಯನ್ನೇ ಜಾಸ್ತಿ ಕಟ್ಟಬೇಕು. ಅಂದರೆ ವರ್ಷಕ್ಕೆ ಒಂದು 30,000 ಕೋಟಿ ನಾವು ಅಸಲು ಕಟ್ತೀವಿ ಅಂದರೆ 30,000 ಕೋಟಿ ಬಡ್ಡಿಯನ್ನು ಕಟ್ಟಲೇಬೇಕಾಗತ್ತೆ. ಕರ್ನಾಟಕದ ಹಣಕಾಸಿನ ದುಸ್ಥಿತಿ ಇದು. ಎಸ್ ವೀಕ್ಷಕರೇ, ಅಧಿಕಾರಕ್ಕೆ ಬರುವಾಗ ಕಲರ್ ಕಾಗೆಗಳನ್ನು ಹಾರಿಸಿ, ಬಣ್ಣದ ಕಥೆಗಳನ್ನು ಕಟ್ಟಿ, ಆ ಸ್ಕೀಮ್ ಕೊಡ್ತೀನಿ, ಈ ಸ್ಕೀಮ್ ಕೊಡ್ತೀನಿ, ಉಚಿತವಾಗಿ ಕೊಡ್ತೀನಿ ಅಂತ ಬರೋ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ತಮ್ಮ ತೇಪೆಯನ್ನು ಮುಚ್ಕೊಳ್ಳೋಕ್ಕೆ ಇವರು ಮಾಡೋದೇನಪ್ಪ ಅಂದರೆ ಸಾಲದ ಮೊರೆಯನ್ನು ಹೋಗೋದು, ಅದನ್ನು ಮತ್ತೆ ಸಮರ್ಥಿಸ್ಕೊಳ್ಳೋದು. ಇದೇ ರೀತಿಯ ದುರಾಡಳಿತದಿಂದ ರಾಜ್ಯದ ಸಾಲ ಮಿತಿಮೀರಿದೆ. ಕಟ್ಟುವ ಅಸಲಿಗಿಂತ ಹೆಚ್ಚು ಬಡ್ಡಿ ಕಟ್ಟುವ ಸ್ಥಿತಿಗೆ ಕರ್ನಾಟಕ ಸರ್ಕಾರ ತಳ್ಳಲ್ಪಡ್ತಿರೋದು ದುರಂತ ಅನ್ನೋ ಥರ ಆಗಿದೆ. ಯಾವುದೇ ಮುಖ್ಯಮಂತ್ರಿಗಳ ಹೊರತಾಗಿಲ್ಲ ಇದಕ್ಕೆ. ಯಡಿಯೂರಪ್ಪನವರಾಗಿರ್ಬೋದು, ಎಚ್ ಡಿ ಕುಮಾರಸ್ವಾಮಿಯವರಾಗಿರ್ಬೋದು. ಆದರೆ ಎಚ್ ಡಿ ಕುಮಾರಸ್ವಾಮಿಯವರ ಸಾಲದ ಪ್ರಮಾಣ ಕಡಿಮೆ, ಯಡಿಯೂರಪ್ಪನವ್ರದ್ದು ಓಕೆ ಅನ್ನೋ ಥರ. ಆದರೆ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಕರ್ನಾಟಕ ಸರ್ಕಾರ ಅತಿ ಹೆಚ್ಚು ಸಾಲವನ್ನು ಮಾಡಿದೆ. ಈ ಸಾಲದ ಮರುಪಾವತಿಯ ಬಗ್ಗೆ ಈಗ ಚಿಂತೆಗಳು ಶುರುವಾಗಿದ್ದಾವೆ ರಾಜ್ಯದಲ್ಲಿ. ಹಾಗೆಯೇ CAG ಆತಂಕವನ್ನು ವ್ಯಕ್ತಪಡಿಸಿದೆ. ಇದೇ ರೀತಿ ಆದರೆ ಮುಂದೆ ಸಂಕಷ್ಟ ಎದುರಾಗಬಹುದು ಅಂತ. ನಮಗೆ ರಾಜಸ್ವದ ಕೊರತೆ 125% ಹೆಚ್ಚಾಗಿದೆ. 125% ಕೊರತೆ ಹೆಚ್ಚಾಗಿದೆ ರಾಜಸ್ವದ, ಅಂದರೆ ಟ್ಯಾಕ್ಸ್ ನಮ್ಗೆ ಬರಬೇಕಾಗಿರೋದು. ಹೀಗಿದ್ದಾಗ ಯಾವ ರೀತಿ ರಾಜ್ಯ ಸರ್ಕಾರಗಳು ಆಡಳಿತವನ್ನು ನಡೆಸಬೇಕು, ಯಾವ ರೀತಿ ವ್ಯವಹಾರದ ಲಾಭ ನಷ್ಟದ ಹೊಂದಾಣಿಕೆ ಮಾಡಬೇಕು, ಸಾಲವನ್ನು ಯಾವ ರೀತಿ ಪಡಿಬೇಕು ಅನ್ನೋ ಸಂಕಷ್ಟ ಎಲ್ಲ ರಾಜ್ಯಗಳಿಗೂ ಇದ್ದಿದೆ. GST ಇರೋದ್ರಿಂದ ಇದು ಪ್ರಮುಖವಾದಂಥ ಸಮಸ್ಯೆ ಅನ್ನೋದು ಆರ್ಥಿಕ ವಿಶ್ಲೇಷಕರ ಅಭಿಪ್ರಾಯ. ಆದರೆ ರಾಜ್ಯ ಸರ್ಕಾರಗಳು ಮಾಡ್ತಾ ಇರುವಂಥ ಸಾಲ ಮಿತಿ ಮೀರ್ತಾ ಇರೋದು. ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದಕ್ಕೆ ಪರಿಹಾರ ಏನು, ಯಾವ ರೀತಿ ಸಾಲವನ್ನು ಮರುಪಾವತಿ ಮಾಡ್ತಾರೆ ಅನ್ನೋದನ್ನು ಸರ್ಕಾರಗಳು ಉತ್ತರದ ರೂಪದಲ್ಲಿ ಹೇಳ್ತವ, ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.